ಹಾಯ್ ಫ್ರೆಂಡ್ಸ್, ಎಲ್ಲ ವೀಕ್ಷಕರಿಗೂ ನಮ್ಮ ಯುಕೆ ಮಾಮ್ಸ್ ಕಿಚನ್ಗೆ ಸ್ವಾಗತ. ಬರ್ರಿ ಹಂಗಾರ ಬಿಸಿ ಬಿಸಿ ಆದಂಥ ರುಚಿಯಾದಂಥ ಎಗ್ ರೈಸ್ ರೆಸಿಪಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದನ್ನು ಮಾಡೋಕ್ಕೆ ಬೇಕಾಗಿರೋವಂಥ ಮಸಾಲೆಗಳು ಇಲ್ಲೆಲ್ಲ ಅದಾವ್ರಿ. ಒಂದ್ಸರಿ ನೋಡ್ಕೊರಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀವಿ ರೀ. ಒಂದ್ಸರಿ ಇದನ್ನು ಎಲ್ಲ ಚೆಕ್ ಮಾಡ್ಕೊರಿ. 2 ರಿಂದ 3 ಲಾಕಿ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಬಿಸಿ ಆದಿಂದ್ರಿ ಇದಕ್ಕೆ 2 ಕತ್ತರಿಸಿದ್ದು ಈರುಳ್ಳಿ ಹಾಕ್ಕೊಂಡ್ರಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಗೋಲ್ಡನ್ ಕಲರ್ ಬರೋ. ಮತ್ತು ಕಟ್ ಮಾಡಿದ್ದು 2 ಶುಂಠಿ ಬೆಳ್ಳುಳ್ಳಿ ಇದು ಸಣ್ಣಗೆ ಕಟ್ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿನೂ ಇದ್ರೊಳಗೆ ಸೇರಿಸ್ಕೊಂಡ್ರಿ. ಇವು ಮೂರೂ ಒಂದು ಸ್ವಲ್ಪ ಚೆಂದಂಗೆ ಗೋಲ್ಡನ್ ಕಲರ್ ಬರೋ ಹಂಗೆ ಮೂರೂ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಈಗ ರೀ ಸಣ್ಣಗೆ ಕಟ್ ಮಾಡಿದ್ದು 2 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡ್ರಿ. ಇದಕ್ಕೆ ನೋಡಿರಿ ಈಗ ಗೋಲ್ಡನ್ ಕಲರ್ ಬಂದೈತ್ರಿ. ಈಗ ಈರುಳ್ಳಿ ಎಲ್ಲ ಇದ್ರೊಳಗೆ ಎಗ್ ಸೇರಿಸ್ಕೊಂಡು ಈಗ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ರಿ ಪುಡಿ. ಇದಕ್ಕೆ ಈಗ ಪೇಪರ್ ಪೌಡ್ರ್ ಸೇರಿಸ್ಕೊಂಡ್ರಿ. ಆಮೇಲೆ ಒಂದು ಅರ್ಧ ಚಮಚ ಜೀರಾ ಪೌಡ್ರ್ ಸೇರಿಸ್ಕೊಂಡ್ರಿ. ಆಮೇಲೆ ರೀ ಇದಕ್ಕೆ ಖಾರದ ಪುಡಿ ರೀ ಮತ್ತು ಧನಿಯಾ ಪೌಡ್ರ್ ಸೇರಿಸ್ಕೊಂಡ್ರಿ. ಸೇರಿಸ್ಕೊಂಡ್ರಿ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ರಿ. ಇದನ್ನು ಹಿಂಗೆ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ. ಎಲ್ಲನೂ ಮಸಾಲೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೋಬೇಕ್ರಿ. ಇದಕ್ಕೆ ಸ್ವಲ್ಪ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಅರ್ಧ ನಿಂಬೆ ಹಣ್ಣು ಸೇರಿಸ್ಕೋಬೇಕ್ರಿ. ಇದಕ್ಕೆ ನಿಂಬೆ ಹಣ್ಣು ರಸ ರೀ. ಈಗ ಇದ್ರಾಗ ರೈಸ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ವೈಟ್ ರೈಸ್ ಏನು ಮಾಡಿಟ್ಕೊಂಡಿರ್ತೀವಲ್ಲ ರೀ, ಅದನ್ನು ಮಿಕ್ಸ್ ಮಾಡ್ಕೋಬೇಕಾಕೈತ್ರಿ. ನೋಡಿರಿ ಈಗ ಇದು ಬಿಸಿ ಬಿಸಿ ಆದಂಥ ಎಗ್ ರೈಸ ರೆಡಿ ಆಗೈತ್ರಿ. ನಾವು ಮೊದಲು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ ರೀ. ನಿಮಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೋಡಿ ಹಾಕೋರಿ. ನಿಮಗೆ ಬೇಕಾದ್ರೆ ಒಂದು ಸ್ವಲ್ಪ ನೀವು ಕಲರ್ನು ಆ್ಯಡ್ ಮಾಡ್ಕೋಬೋದು ರೀ ಇದ್ರೊಳಗೆ. ನೋಡಿರಿ ಈಗ ರುಚಿಯಾದಂಥ ಎಗ್ ರೈಸ ರೆಡಿ ಆಗೈತ್ರಿ. ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿರಿ. ಹೆಂಗಿತ್ತ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.